ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿಲ್ಲಿ ಬೆಳಗ್ಗೆನೇ ಇವತ್ತು ಪೂಜೆ ಮಾಡಿದ್ದೀನಿ. ಅಂದರೆ ಉಪವಾಸ ಇದ್ದೀನಲ್ಲ, ಉಪವಾಸ ಬಿಡೋಕ್ಕೂ ಮುಂಚೆ ನಾವು ಪೂಜೆ ಮಾಡಿ ಉಪವಾಸನ ಬಿಡಬೇಕು. ಸೊ ನಾನಿಲ್ಲಿ ಇವಾಗ ದೇವರಿಗೆ ಅನ್ನ ಮತ್ತು ಸಕ್ಕರೆನ ನೈವೇದ್ಯ ಮಾಡಿದ್ದೀನಿ. ಇವತ್ತು ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ಪೂಜೆನ ಮಾಡಿದ್ದೀನಿ. ಇಲ್ಲಿ ಹೆಸರುಬೇಳೆ ಸಾಂಬಾರು ಮಾಡಿದ್ದೀನಿ, ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಇವಾಗ ಕುದ್ಬಿಟ್ರೆ ಹೆಸರುಬೇಳೆ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲಾಗಿ ಮಾಡಿದ್ದೀನಿ ಹೆಸರುಬೇಳೆ ಸಾಂಬಾರು. ಮತ್ತು ಟಿಫನ್ನು ಅನ್ನ ಒಗ್ಗರಣೆ ಮಾಡಿದ್ದೀನಿ, ಅಂದರೆ ರೈಸ್ ಮತ್ತು ಚಿತ್ರಾನ್ನ ಗೊಜ್ಜು ಮಾಡಿದ್ದೀನಿ. ಅಂದರೆ ವೈಟ್ ರೈಸ್ಗೆ ಚಿತ್ರಾನ್ನ ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂದರೆ ಅದು ಚಿತ್ರಾನ್ನ ಮತ್ತು ಗೊಜ್ಜಾಗುತ್ತೆ. ಅಂದರೆ ನಾವು ಅದಕ್ಕೆ ಅನ್ನ ಒಗ್ಗರಣೆ ಅಂತ ಹೇಳ್ತೀವಿ ನಮ್ಮ ಮನೇಲಿ ನಾವು. ಫಸ್ಟು ಒಂದು ಸೈಡ್ಗೆ ರೈಸ್ಗಿಟ್ಟೆ, ಆಮೇಲೆ ಇನ್ನೊಂದು ಸೈಡ್ಗೆ ಹೆಸರುಬೇಳೆ ಕುದಿಯೋದಕ್ಕೆ ಇಟ್ಟಿದ್ದೆ. ನಾನು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ರೈಸ್ ಮತ್ತು ಬೇಳೆ ಕುದೀತು. ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ಹೆಸರುಬೇಳೆ ಸಾಂಬಾರು ಮಾಡಿ ಇವಾಗ ಟಿಫನ್ ಮಾಡ್ತಾಯಿದ್ವಿ. ಮಕ್ಕಳಿಗೆ ಬನ್ನಿ ಬನ್ನಿ ನಾಷ್ಟ ಮಾಡೋಕ್ಕೆ ಅಂತ ಹೇಳಿ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಎಡಿ ಮಾಡಿದ್ ತಂಬ, ಅದನ್ನ ತಾಡ್ತಂಬ, ಅದನ್ನ ಎಡಿ ಮಾಡಿದ್ದು. ಸಕ್ಕರೆ ಹಾಕಿ. ಜೇಜಿಗೆ ಖಾರ ಹಾಕಂಗಿಲ್ಲ, ಸಕ್ಕರೆ ಹಾಕಿನಿ. ತಿಂತೀನ? ತಿನ್ನು. ತಗೋ, ಕಲ್ಸಿ ನೋಡು. ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ಇದೆ. ಸೊ ನಾನು ಅಮಾವಾಸ್ಯೆ ದಿನ ನಿಂಬೆಹಣ್ಣಿಂದು ಪೂಜೆ ಮಾಡ್ತೀನಿ ದುರ್ಗಾದೇವಿಗೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಹಳೆ ವ್ಯೂವರ್ಸ್ ಇದ್ದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಾನು ದುರ್ಗಾದೇವಿಗೆ ನಿಂಬು ಪೂಜೆ ಮಾಡ್ತೀನಿ ಅಂಥೇಳಿ. ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಹಾಕ್ತಿ ನೋಡಿ ಫ್ರೆಂಡ್ಸ್, ನಾನು ಇದನ್ನ ಮಾಡ್ತಾ ಇದ್ದೀನಿ. ನಾನು ಮಾಡ್ತೇನೆ. ಏನ್ ಮಾಡ್ತೀನಿ, ಒಂದ ಸೈಜ್ ಆಗ್ಬೇಕ ಅಂದ್ರೆ ಕಟ್ಟನ ಮಾಡ್ತೀನಿ. ತುಂಬ ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅನ್ವಿತಾಗೆ ಅವ್ರು ಹಾಕು ಅಂತ ಹೇಳಿದೆ. ಹಾಗೆ ಇವಾಗ ಹೋಗ್ತಾ ಇದ್ದೀನಿ. ಅನ್ವಿತಾನ ಮತ್ತು ಅರ್ವಿನನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಮನೇಲಿ ತಮ್ಮ ಇದ್ದಾನಲ್ಲ, ನೋಡ್ಕೊತಾನೆ ಅಂಥೇಳಿ ಅವನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಮಕ್ಕಳನ್ನ. ಹೋಗಿ 1 ಅವರ್ 1.5 ಅವರಲ್ಲಿ ಬಂದ್ಬಿಡ್ತೀನಿ. ಇವಾಗ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಕ್ಯೂ ಇದೆ ನೋಡಿ, ತುಂಬ ರಶ್ ಇದೆ. ಮತ್ತು ನಿಂಬೆಹಣ್ಣೆಲ್ಲ
ದೇವಸ್ಥಾನದ ಒಳಗಡೆ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬಂದಿದ್ದೀನಿ. ಇವಾಗ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ರಸ ತೆಗೆದು ಉಲ್ಟಾ ಮಾಡಿ ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು ದೇವ್ರಿಗೆ ದೀಪ ಕೂಡ ಎಲ್ಲ ಬೆಳಗ್ಗೆ ತಗೊಂಡು ಬಂದಿದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು ನಂದು. ಇದು ಪೂಜೆ ಯಾವ ರೀತಿ ಮಾಡೋದು ಅಂಥೇಳಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹೆಂಗೆ ಹಚ್ಚಿದಾರ ನೋಡಪ್ಪ. ಪೂಜೆ ಮುಗಿಸ್ಕೊಂಡು ಈ ಥರ ಜಸ್ಟ್ ಮನೆಗೆ ಬಂದು ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ರಶ್ ಇತ್ತು ದೇವಸ್ಥಾನ. ಅಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ಶುಕ್ರವಾರ ಮಂಗಳವಾರ ಬಂದಿಲ್ಲ ಅಮಾವಾಸ್ಯೆ, ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ತುಂಬ ರಶ್ ಇತ್ತು ಫ್ರೆಂಡ್ಸ್. ಕ್ಯೂ ಎಷ್ಟು ಉದ್ದ ಇತ್ತು ಅಂದರೆ ತುಂಬ ಉದ್ದ ಇತ್ತು ಕ್ಯೂ. ತ್ರಿನಯನಿ ಸೀರಿಯಲ್ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀನಿ. ಇವಾಗ ಊಟ ಮಾಡಬೇಕು. ಟೈಮ್ ಎಷ್ಟು ನೋಡಿ, 2:30 ಆಗಿದೆ. ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಯಿತು ತುಂಬ. ಅನ್ವಿತಾ ಮತ್ತು ಅರ್ವಿನು ಕಡಲೆಕಾಳು ತಿಂತಾ ಇದ್ದಾರೆ. ತೊಂಬರಿಲ್ಲ ಅನ್ಕೋತೀವಿ ಸರ್. ಎಣ್ಣೆ ಹಾಕಿದ್ದೀವಿ ಮಾಮ, ಯಾರಿಗೂ ಕೊಡ್ಬೇಡ ನಾವು ಮಾಡಿದ್ದೀವಲ್ಲ, ಎಲ್ಲ ಎಣ್ಣೆ ಹಾಕ್ಬಾರ್ದಾಗಿತ್ತು. ಅಮ್ಮಿನಂತ ಎಣ್ಣೆನ ಹಾಕ್ಬಿಟ್ನ. ತುಂಬ ಫಾಸ್ಟ್ ನೋಡ್ತೀನಿ ಹಂಗಾಗಿ. ಫ್ರೆಂಡ್ಸಿಗೆ ಕೊಡು ಕಡ್ಲಿಕಾಯಿ, ಫ್ರೆಂಡ್ಸಿಗೆ ಕೊಡು. ತಗೊಳ್ಳಿ ಫ್ರೆಂಡ್ಸ್, ಕಡ್ಲೆಕಾಯಿ. ಕಡ್ಲಿಕಾಯಿ ಅಲ್ಲಿ ಕಾಳು, ಕಡ್ಲಿ ಕಾಳು ತಿನ್ನಿ ಫ್ರೆಂಡ್ಸ್. ನಿಮ್ ಬರ್ಲಿ, ನಮ್ಮ ಮಮ್ಮಿಗೆನೆ ತಿನ್ಬಿಡ್ತೀವಿ. ಅರ್ವಿನ್ ಪ್ಲೇಟ್ನಾಗ ಅದಾವ. ಆಮೇಲೆ ಅರ್ವಿನ್ ನಿನ್ ಪ್ಲೇಟ್ನಾಗ ಹೆಂಗದ ನೋಡ್ತೀನಿ. ಕೊಂಚ ಅರ್ವಿನ ಒಂದ ನೋಡಿ, ಒಂದೇ ಕೊಡ್ತಾ ಇದೆ. ಒಂದ ಕೊಡ್ತೀವಿ. ಸರಿ. Arvin love very very bad friends. Arvin will a conjuice boy. ಕಂಜೂಸ್ ಬಾಯ್ ಅರ್ವಿನ್. ಚಲೋ ಕಡ್ಲಿಕಾಳು. ಜಸ್ಟ್ ಇವಾಗ ಹಸ್ಬೆಂಡ್ ಇವು ಚಡರಿಕಾಯಿ, ಇದು ಖಾರ, ಏನ ಇದು ಬೆನ್ನಿ, ಇದು ಮಡಿಕೆ, ಇದು ಹುರುಳಿಕಾಳು. ಮನ್ಯಾಗ ಇದ್ದು ಒಂದು ಚೀಲದವು ಇದು ಕೊಡ್ಲು. ಈ ಹುರುಳಿಕಾಳು ಹಸಿ ಮಾಡಬೇಕು. ಇದೇ ಕೊಡಪ್ಪ. ಕಡ್ಲಿಕಾಳು ತಗೋ, ಕಡ್ಲಿಕಾಳು, ಹುರುಳಿ, ಪ್ಲೇಟ್ ಹಚ್ಚಿ ಕಾಣಿಸತ್ತ. ಹುರುಳಿ ಮನೆಯನ್ನು ಇನ್ನೂ ತೆಗೆದುಕೊಡ್ಲಿ. ವಾವ್ ಅರ್ವಿ ನೋಡಿದ್ಲಿ ಅಜ್ಜಿ ಏನೇನು ಕೊಟ್ಟು ಕಳ್ಸ. ಅನ್ವಿತಾ ಟ್ಯೂಷನ್ಗೆ ಹೋಗಿ ಹೇಳಲ್ಲ ರೀ. ಅನ್ವಿತಾ ಬಿಡು ತಿಂತೀಯ? ತೆಗೆದಿಡು. ಅನ್ವಿತಾ ಬಂದಿದ್ದು ಅಕ್ಕಿಗೂ ಬೇಕಾ ಖಾಲಿ ಮಾಡಿ ಮತ್ತೆ ಎಲ್ಲ. ದುರ್ಗಾದೇವಿ ರಾತ್ರಿ 6 ಗಂಟೆಕ, ಸಂಜೆ 6 ಗಂಟೆಗೆ. ಎಂತ 6:30 ಆಗೈತೆ, ಮನೆ ಬಿಡುತ್ತೆ. ತಿಂದ್ರಿ ಇನ್ನ ತಿಂತಿಲ್ರಿ ಕರ್ದಿದ್ದಕ್ಕಿನ ಕರ್ಚಕಾಯಿ ತಿನ್ನರ್ವಿನ ಅಜ್ಜಿ ಕೊಟ್ಕೊಶ ನೋಡಿ. ಕರ್ಚಕಾಯಿ ಇವು ಕರ್ಚಕಾಯಿ ಅಲ್ಲಿ ಅರ್ವಿನ್ ಕಡುಬು. ಇವು ಕಡುಬು ಹೂರ್ನದ ಕಡುಬು.
ಬನ್ನಿ ಫ್ರೆಂಡ್ಸ್, ಕಡುಬು ತಿನ್ನೋಣ. ಹೂರ್ಣದ ಕಡುಬು ನಮ್ಮ ಅಜ್ಜಿ ಕೊಟ್ಟು ಕಳ್ಸಿದ್ದಾರೆ ಊರಿಂದ. ಕಡಬ್ ಬಿಟ್ಟು ಬಿಡು. ಬಿಡ. ಮಹಾನಾಯಕ ಸೀರಿಯಲ್ ನೋಡ್ತಾ ಇದೀವಿ. ಮಹಾನಾಯಕ ನೋಡ್ತಿಲ್ಲ, ಏನ್ ನೋಡೋದಂತೆ? ಭೀಮ್ರಾವ್ ನೋಡಾಕ ಹೊಂಟೀವಿ. ಜಳಂದನ ಆಕಳ ಹಾಳಾಗ್ ಕಟ್ಕೊಂಬಂದಿ ಏನ? ಎಲ್ಲಿದ್ದೀರ? ಕಾಸದ ಬೆನ್ನಿ ಊರಾಗಿದ್ದ ದುಡ್ಡು ಕೊಟ್ಟು ಬೆನ್ನಿ ತೊಗೊಂಡಿದ್ದೀನಿ. ದುಡ್ಡು ಮತ್ತೆ ಮನ್ಯಾಂದನ ಮನ್ಯಾಂದಲ್ಲ. ಮನ್ಯಾಂದಲ್ಲನ? ಜಳ ಕೇಳೋದಿಲ್ಲ, ಆಕಳ ಇರುತ್ತಲ್ಲ. ಇದನ್ನ ಬುಕೊಂತ ಎಮ್ಮಿದ ಅನ್ಸುತ್ತೆ. ಇದು ಬೆಳ್ಳಗೈತಿ ಬಾಳ. ಎಮ್ಮಿದು ಮಕ್ಕ ನೋಡ್ ಬೆನ್ನಿ ನೋಡಲ್ವಿನ ನೀರೈತಲ್ಲೋ, ಫುಲ್ ನೀರೈತಲ್ಲ. ಸ್ವಲ್ಪ ನೀರೈತಿ ನೋಡು. ಇಲ್ಲ ಕರಗೈತೆ ಮಜ್ಜಿಗೆ. ನಾವು ನೀರಲ್ಲ ಮಜ್ಜಿಗೆ ಏನ. ಇದನ್ನ ಬಿಸ್ಲಿಗೆ ಒಂದ್ ಸ್ವಲ್ಪ ಕರಗೈತಿ ನೋಡು. ಇದಕ್ಕೆ ಏನ್ ಹಾಕೋದು ನೆಕ್ಸ್ಟ್? ಏನ್ ಹಾಕುವಂಗಿಲ್ಲ ಅವಾಗ. ಎಷ್ಟ ಕುದಿಸಿಟ್ಬಿಡೋದನ್ನ. ಇನ್ನ ಏನ ಹಾಕ್ತಾರ? ಎಲ್ಲಿ ಬೆಲ್ಲ, ಎಲಿಯರ ಬೆಲ್ಲಾರ ಅಷ್ಟ ಹಾಕ್ತಾರ. ಏನ ಹಾಕ್ತಿದ್ರವ ನಾನು ನೆನಪನ ಇಲ್ಲ. ತುಪ್ಪ ಕುಯ್ತಾ ಇದೆ. ಊರಾಗಿದ್ದ ತಂದಿದ್ದು ಬೆಣ್ಣೆ ತಂದು ಕಾಸಾಕತ್ತಿದ್ದೀವಿ. ತುಪ್ಪ ರೆಡಿ ಆಗ್ತಾ ಇದೆ, ಕುದಿತಾ ಇದೆ. ಕಡ್ಲಿಕಾಯಿ ತಂದಿದ್ದು ಹೇಳು. ಕಡ್ಲಿಕಾಯಿ ತಂದಿದ್ದೀವಿ. ಹುರುಳಿಕಾಳು ತಂದಿದ್ದೀವಿ. ಹುರುಳಿಕಾಳು ತಂದಿದ್ದೀವಿ. ಮತ್ತ ಊರಾಗಿದ್ದ ಕರ್ಚಿಕಾಯಿ ತಂದಿದ್ದೀವಿ. ಊರಾಗಿದ್ದ ಕರ್ಚಿಕಾಯಿ ತಂದಿದ್ದೀವಿ. ಇವತ್ತ ಅಮಾವಾಸ್ಯೆ ಅಲ್ಲ, ಊರಾಗ ಹಬ್ಬ ಮಾಡಿದ್ರು, ಬಂದಿದ್ದೀವಿ. ಯಾರಿಗವು? ಯಾವ್ರಿಗೆ ತಂದಿವಿ ಅವನು? ಅಜ್ಜಿ ಯಾರಿಗೆ ಕಪ್ಪ? ಬಾರಿ ಬಿಡು, ಗೊತ್ತೈತಿ ಯಾರ್ರಿ? ಏನ ಕೇಳಿನಲ್ಲ, ದಿನ ಕೇಳ್ತಿದ್ರು. ಪಪ್ಪ ಯಾವಾಗ ಬರ್ತಾನ ಮಮ್ಮಿ, ಪಪ್ಪ ಯಾವಾಗ ಬರ್ತಾನ ಅನ್ವಿತನು ಕೇಳಿ. ಏನ್ ಬರೀ ನಾಳೆಗ್ ಬರ್ತಾನ ಅಂತ ಹೇಳಿ ಮತ್ ಇವತ್ತು ಬರೋವಲ್ಲ, ಮತ್ ನಾಳೆಗ್ ಬರ್ತಾನಂತ ಅಂತಿದ್ರು. ನಿನ್ನ ಬರ್ತೇನೆ ಅಂದಿದ್ದಿ ನೀನು. ನೋಡವ ಎಷ್ಟ್ ನೆನಪೈತ್ ನೋಡವ್ರಿ. ಹಬ್ಬ ಇತ್ತ, ಅಜ್ಜಿ ನಾಳೆಗೆ ಹಬ್ಬ ಮಾಡಿ ಹೋಗಿ ಅಂತ ನಿಂದ್ರು ಅಂದ್ರು. ಇದ್ದೆ. ಇನ್ನು ಎಷ್ಟೊತ್ತಿದೆ? ಇದು ತುಪ್ಪ ಈಗ ಕುದಿತಾ ಇದೆ. ಇದು ಸ್ಟಾಪ್ ಆತಂದ್ರೆ ಇದು ರೆಡಿ ಆದ ಹಾಗೆ. ಸ್ಟಾಪ್ ಆಗೋದಂದ್ರೆ ಏನ್ ಹಿಂಗ ಕುದಿತಿರ್ತೈತ ಇಲ್ಲ ಹೆಂಗ? ಮತ್ ಕೆಳಗ್ ಉದಿರ್ತೈತಿಲ್ಲ, ಅದ್ ಹೆಂಗ್ ಸ್ಟಾಪ್ ಆಗತ್ತ? ಕೆಳಗಡೆ ಉರಿ ಇದ್ರು ಈ ಕುದಿದು ಸ್ಟಾಪ್ ಆಗ್ಬಿಡತ್ತ. ಅಂದ್ರೆ ನೀರಿನ ಅಂಶ ಮತ್ತದಲ್ಲಿ ಬೆಣ್ಣೆಯಲ್ಲಿ ಸ್ವಲ್ಪ ಹೊಲಸಿದ್ದು ಅದೆಲ್ಲ ಸುಟ್ಟು ಹೋಗುತ್ತೆ. ಸುಟ್ಟು ಹೋದ್ಮೇಲೆ ಅದು ಕುದಿಯುವಂತದ್ದು ಸ್ಟಾಪ್ ಆಗ್ಬಿಡುತ್ತೆ. ಉರಿ ಇದ್ರೂ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಅದು ತುಪ್ಪ ರೆಡಿ ಇರಂಗ. ಯವ್ವ ನೀರ್ ಕುಡಿ ಅಂತ ಹೇಳ್ತೀನಿ. ಇನ್ನು ಎಷ್ಟ್ ಸಲ ಹೇಳ್ಬೇಕು? ನೀರ ಕುಡಿಯಂಗಿಲ್ಲ ಇವ್ರು. ಇನ್ನಷ್ಟು ತಗೊಂಡ್ ಕುಡಿ ಹೋಗು. ಇನ್ನಷ್ಟು ತಗೊಂಡ್ ಕುಡಿ ನೀರು.
ನೋಡ್ ಅನಿತಾಂಗ ಹಾಕಿ ಆಗಿತ್ತ ಏನು ಇದೆಲ್ಲ ನಿನಗೆ ಒಬ್ಬೋಗಾಗಿತ್ತಪ್ಪ ಅನ್ವಿತೆಗೆ ಏನಾಗಿದ್ದಿಲ್ಲ ಮೂಗು ಒಟ್ಟು ಸೊರಿತ್ತವ್ ನಿನ್ನೆ ನೀರು ಜಾಸ್ತಿ ಬಂದೈತಿ. ಹಾಕಿ ಹೊರ್ಸಾಕ್ ಕುಂತೆ ಬಿಟ್ಟಿದ್ದೆ ಹೊಲಸ್ ಬಡವ ಅಂತೇಳಿ ಹೆಂಗ್ ಗೊತ್ತಾಗತ್ತ ಅಲ್ಲಿ ನೋಡಿ ನಿಂತದ್ ನೋಡು. ಹಂಗೂ ತರಸ್ ಎಲ್ಲಿ ತಗೊಂಬಂದ್ ಯಾವ್ದು ಇವ್ರ ಅಂದ ಇದು ಎಲ್ಲಿ ನಿಂತೈತಿ ಹೊಲಸ್ ಕಾಲೇಜ್ ನಿಂತದ್ ನೋಡು. ಅದಕ್ಕ ಆಂಟಿ ಬಿಟ್ಟೈತಿ ಈ ಕಲರ್ ಒಂದು ಈಡ್ ತಿರುಗೈತಿ ನೋಡು. ಹಾ ಸ್ವಲ್ಪ ಕಲರ್ ತಿರುಗೈತಿಲ್ಲ. ಆಗಲ್ಲ ಫುಲ್ ಹಾಲು ಗತೆ ಇತ್ತ ಈಗ ಒಂದ್ ಸ್ವಲ್ಪ ನೀರ್ ಗತೆ ಬರಕಂತೈತಿ ಇಲ್ಲಿ ನೋಡಿ ಚಾಕು 2 ಚಾಕು ಕೇಕಿನ ಚಾಕು ಕೇಕ್ ಕಟ್ ಮಾಡಕ್ ಅಷ್ಟ ಯೂಸ್ ಆಕ್ಕವ ಇವ್ ಕೇಕ್ ಕಟ್ ಮಾಡಕ್ ಅಷ್ಟ ಯೂಸ್ ಆಕ್ಕವಿಲ್ಲ ಮತ್ತೆ ಅದಕ್ಕ ಕೇಕ್ ಕಷ್ಟ ಕಟ್ ಮಾಡಕ್ಕೆ ಯೂಸ್. ನೀ ಯಾವತ್ತಾರ ಮಾಡ್ತಿಲ್ಲ ಅವಾಗ ತಗೊಂಡು ಹೆಚ್ಚು ಹೋಮ್ ಮೇಡ್ ಕೇಕ್ ಮಾಡಿದಾಗ ಅಂತ ತಗೊಂಡ್ ಕಟ್ ಮಾಡೋಣ ಅಷ್ಟ ಇವು 2 ಅಷ್ಟ ಇವ್ ಎರಡು ಅಷ್ಟ ಅದಾವು ಈಗ ಒಂದು ದೊಡ್ಡದಿಲ್ ಇದು ದೊಡ್ಡದೈತಿ ಇದು ದೊಡ್ಡದೈತಿ ಬರ್ತಲ್ಲ ಏನು ಹಾಲಿನಾಗ ಸೈಡ್ ಕೇಳಿ ಕುಂತಿರ್ತಲ್ಲ ಅಂತ ಹೊಲಸಿದಾವ. ವಾಕಿಂಗಿಗೆ ಹೋಗುಂದ ವಾಕಿಂಗ್ ಇಲ್ಲಿ ಇವತ್ತ ಪಪ್ಪ ಈಗ ಬಂದಾನಿಲ್ಲ ಊರಿಂದ ನಾಳೆಗ್ ಹೋರಿ ಹೋಗ್ತೀವಿ ನಾವು ನೀ ಬರೀ ಹಿಂಗ ನೀನ್ ಮಾಡ್ಬೇಡ ಅಂದಿದ್ದ ಮಾಡ್ತೀನ ನಾವ್ ನೀನು ಪಾಪ ಹೋಗೋಣ ನೀನು. ಹೋಗ್ಕಿರಿ ಇವತ್ತು ಇಲ್ಲೇ ಹೋಗಿ ಮಾಮ ಅವನ ಬುಳಕ್ಕನ್ನ ಇವನ್ನ ಕೈಸ್ಬೇಕು ದೂರ ಹೋಗ್ತಾನ ಮತ್ತೆ ಏಟ್ ಬಂದ್ ನೋಡಿ ಆಗ ಸ್ವಲ್ಪ ಇತ್ತಿಲ್ಲ ಮತ್ತೆ ಈಗ ಬಂದ್ಕೊಂಡು ನೋಡಿ ಎಷ್ಟು ಹೊಲಸು ಬಂದೈತಿ ತೋರ್ಸು ಎಷ್ಟು ದೊಡ್ಡ ಎಷ್ಟು ಬಂತು ಎಷ್ಟೊತ್ತಿದೆ ಇನ್ನು ಇದು 60 ತಾಸು ಬೇಕು ಎಲ್ಲ ಹೊಲಸು ಸುಟ್ಟು ತುಪ್ಪ ಸುತ್ತ ಆಗ್ಬೇಕಾದ್ರ. ಅರ್ಧ ತಾಸು ಬೇಕು ಮತ್ತೆ ನೀರಿನ ಅಂಶ ಎಲ್ಲ ಹೋಗ್ಬೇಕದ್ರ ಅಂದ ಸುಟ್ಟು ಅವಾಗ ಅದು ಶುದ್ಧ ಆದಂಗ ತುಪ್ಪ. ಸ್ವಲ್ಪ ಒಂದು ನೂಲಿನಷ್ಟು ಏನ ಒಂದು ನೂಲಿನಷ್ಟು ನೀರಿನ ಅಂಶ ಹೋಗ್ತದ್ರಂದ ಅಲ್ಲಿ ಖರ್ಚು ಬಿದ್ದದ್ ನೋಡು ಅಷ್ಟು ಕೆಳಗೆ ಹೋಗ್ತದ ತುಪ್ಪ. ಈಗ ಅಷ್ಟು ನೀರಿನ ಅಂಶ ಇರ್ತದ್ರಾಗ. ಇದು ಬುರುಗ್ ಬುರುಗ್ ಬರಾಕಂತಲ್ಲ ಇದೇನ್ ಹೋಗ್ಬೇಕು ಇದು ಬುರುಗ್ ಹೋಗ್ಬೇಕದ ಈಗ ಹೋಗತ್ತ ತಾನು ರೆಡಿ ಆಗತೈತಿ ಈಗ. ಸ್ವಲ್ಪ ಸ್ಲೋ ಆತಿ ಈಗ ಆಗ ಅಲ್ಲಾಗ ಕೊತ 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 ಕುದೀತಿತ್ತು ಈಗ ಒಂದ್ ಸ್ವಲ್ಪ ಕುದಿದು ಸ್ಲೋ ಆಗೈತಿ ಎಲ್ಲ ಒಡಿಯಾಕ ಕುಂತಾವ ಯಾಕತ್ತಿಲ್ಲ ನೋಡ್ ನೋಡ್ ನೂನಿಂದ ಸ್ಟಾಪ್ ಆಗುತ್ತೆ ಅದು. ಬಿಡ್ತ ನೀರಿನ ಕಲರ್ ಬಂತು ನೋ ಬುರುಗಿದೇನು ಕುದಿದಿಲ್ಲ ನಿನ್ನ ಸ್ಟಾಪ್ ಆಗ್ಬೇಕದ ಈಗ. ಸ್ಟಾಪ್ ಆಗೈತೆ ನೋಡು ಕುದಿಯವಲ್ದು ಹೊಸ ಭಾಳ ಐತಿದು ತುಪ್ಪ ಸ್ಟಾಪ್ ಆಗೈತಿ ವಾಸನೆಗೆ ಬಂತು. ವಾಸನೆ ಬರಾಕಂತೈತಿ ನೋಡಿ ಈಗ ತುಪ್ಪದ ವಾಸನೆ ಬರಾಕಂತೈತಿ ಯಾರಿನ ತುಪ್ಪದ ವಾಸನೆ ಹೆಂಗ್ ಬರಾಕಂತೈತಿ ಕರೆದು ಬರಾಕ ಕರೆದ್ ಬರಾಕಂತೈತಿ ನೋಡ ಅವಾಗ ತುಪ್ಪದ ವಾಸನೆ ಕಿಟಕಿ ಯಾಕೆ ತಗದೆ ಸೊಳ್ಳೆ ಬರ್ತಾವ ನೋಡ ಸ್ವಲ್ಪ ಕುದಿಯಾಕತ್ತ ನೋಡಿ ಈಗ. ಪ್ರಸಾದ ಫುಲ್ ಸ್ಟಾಪ್ ಆಗೈತಿ ನೋಡು ಪಪ್ಪ ಪ್ರಸಾದ ವಾಸನೆ ಹೆಂಗ್ ಬರ್ತೈತಿ ಇದು ಏನ ಇದು ಎಲ್ಲ ಸುತ್ತ ಸೈಡ್ ಆಗ್ಬೇಕಾಯ್ತದ ತರೊಳಗೆ ನಿಂದಿರ್ಬೇಕು. ಅದು ಇನ್ನು ಕುದಿಯಾಕತ್ತ ನೋಡಿ ಸಣ್ಣಗ ಬುರುಗ ಬರಬಾರ್ದಿತ್ತ ನೀ ಹೋಗುದ್ ನಿಂದ್ರು ಬುರ್ಗ್ ಹೋಗುತ್ತೆ ಇನ್ನು ಸುಟ್ಟು ಸೈಡ್ ಆಗತ್ತದ ಪಪ್ಪ ಕುದಿಯಾಕತ್ತಿಲ್ಲ. ಇದಕ್ ಹಾಕ್ತಿಲ್ಲ ಸರಿ ಇನ್ನು ಹೊಡಿತು ಸೈಡ್ ಅದ ಇನ್ನು. ಏನ ಅದು ಸೈಡ್ ಆಗತ್ತದ ನೋಡಿ ಈಗ. ಬುರುಗ್ ಸೈಡ್ ಆಗಕಂತೈತಿ
ಸೈಡ್ ಆಗಲಿ ಸೈಡ್ ಆಗ ನೋಡ್ ಮೆಲ್ಲಗ ಸ್ವಲ್ಪ ಸ್ವಲ್ಪ ಸುಟ್ಟು ಹೋಗುತ್ತೆ ತಿನ್ನೋದು. ಏನ ಮ್ಯಾಲ ಹೋಗಾಕುಂತೈತ ಹಿಂಗತೆ ಹೋಗ್ಬೇಕು. ಸ್ವಲ್ಪ ಆಗ್ತದ ಈಗ ಮ್ಯಾಲ ಹೋಗಾಕುಂತಾವ್ ಹೋಗಿ ಮ್ಯಾಗ ಹೋಗಾಕುಂತಾವ್ ನೋಡಲ್ ಆತನ ಎಲ್ಲಿದು ಹೊಗೆ ಹೊಂಟೈತಿ. ಇವು ಹೋಗಿ ಮ್ಯಾಲ ಹೊಂಟಾಕುಂತಾವ್ ಹೋಗಿ ಮ್ಯಾಲ್ ಹೊಂಟಾ ಕುಂತಾವ್. ಹೋಗಿ ನೋಡಲ್ ಎಲ್ಲಿ ಮಟ್ಟ ಹೊಂಟೈತಿ. ಇದು ಹೊರಗ್ ಹೋಗೋದಿಲ್ಲ ಇಲ್ಲಿ ಮ್ಯಾಲ ಹೋಗ್ತೈತೆ ಇದು ಹುಡುಗಿನ ವಾತಾವರಣ ಶುದ್ಧ ಮಾಡುತ್ತದೆ. ತುಪ್ಪದ ಹೊಗಿ ವಾತಾವರಣ ಶುದ್ಧ ಮಾಡುತ್ತ. ಈಗ ಸ್ವಲ್ಪ ಹೋಗ್ತೈತಿ ಈಗ ನೋಡ್ಕೊತ ಬಾ ಇದನ್ನ. ಏನ ಫುಲ್ ಹೋಗೈತಿ ನಾ ಬುರುಗ್. ಗುರುಗೆ ಎಲ್ಲ ಹೋಗಿ ಆತನೇ ಫುಲ್ ನಿಂದಿರ್ಬೇಕಲ್ಲ ಇನ್ನು ಅದು ಬರಬಾರ್ದು. ಅದು ಯಾವ್ದ ಇನ್ನೊಂದು ನೂರೇ ಬರುತ್ತೆ ನೋಡು. ಸ್ಟಾಪ್ ಆಗ ನಿಂದಿರ್ಬೇಕಲ್ಲ. ಏಟು ಬುರುಗಿರ್ಬಾರ್ದ. ಅದು ಹೋಗಂಗಿಲ್ಲ ಅನ್ಸತ್ತ. ಆಫ್ ಮಾಡ್ಬಿಡು. ಆಫ್ ಮಾಡಿ ಸಾಕ. ಅದೆಲ್ಲ ಮ್ಯಾಲ ಬರಾಕುಂತೈತಿ ಇವಾಗ ಇಲ್ಲಿ ಚಳ್ಳರಿಕಾಯಿನ ಸೋಸ್ತಾ ಇದೀವಿ ಫ್ರೆಂಡ್ಸ್, ನಾಳೆ ಪಲ್ಯಕ್ಕೆ ಮಾಡೋದಕ್ಕೆ. ಇಷ್ಟೊಂದು ಕೊಟ್ಟು ಕಳ್ಸಿದಾರೆ ನೋಡಿ ನಮ್ಮ ಅಜ್ಜಿ. ಚಳ್ಳರಿಕಾಯಿ ನಮ್ಮ ಹೊಲದಲ್ಲೇ ಬೆಳೆದಿರೋದು ಇವು. ಒಂದು 2-3 ದಿನ ಮಾಡೋ ಅಷ್ಟು. ಒಂದ್ 2 ದಿನ ಮಾಡಬಹುದು, 3 ದಿನನೂ ಮಾಡಬಹುದು. ಒಂದ್ 2-3 ದಿನ ಮಾಡೋ ಅಷ್ಟು ಕೊಟ್ಟು ಕಳ್ಸಿದಾರೆ. ಹಸ್ಬೆಂಡ್ ಸೋಸಿ ಇಡ್ತಾ ಇದ್ದಾರೆ ನಾಳೆ ಪಲ್ಯ ಮಾಡೋದಕ್ಕೆ. ಚಳ್ಳರಿಕಾಯಿ ಫ್ರೆಂಡ್ಸ್ ಇದನ್ನ ತಿಂತೀರಾ ಫ್ರೆಂಡ್ಸ್? ಜಗಳ ಮಾಡ್ರಿ. ಇದು ತಿಂತೀರಾ ಫ್ರೆಂಡ್ಸ್? ಅವಾಗ್ಲೇ ಕೊಟ್ಟಿದ್ದೀನಿ ನಾನು ಫ್ರೆಂಡ್ಸಿಗೆ. ಫ್ರೆಂಡ್ಸ್ಗೆ ಅವಾಗ್ಲೇನ ಕೊಟ್ಟಿನಿ ನಾನು.